ಶಕುನಿಯ ಆಶ್ವಾಸನೆಯನ್ನು ಅಲ್ಲಗಳೆಯುತ್ತಿರುವ ಆದಮ ಮರಳುಗಳೇ ಸಾಕು. ಏನೇ ಕುಕ್ಷಿ ಬಗೆವ ಕೋಹಕ ಕಂಡದ ಕರ್ಕಸಗೆ ಏನೇ ಪ್ರಣಯಾಗ್ನ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರ್ತಾಂಡವ ಅಖಂಡ ಭರತ ಕಂಡಕ್ಕೆ ಕೋಹಕ ಕುಕ್ಷಿ ಕಥೆಯ ಪ್ರವೀಣ ಏನಿ ಸೋಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಲೋಲಾಪ ಓ ನನ್ನ ವಂಶಕ್ಕೆ ಕಾರಣಕರ್ತ ದುರ್ಮರ್ತ ದುರ್ಜಾತ ದುರುಳ ದುರ್ಯೋಧನನೇ ಕೇಳು. ನನ್ನ ಗಾಂಧಾರ ವಂಶೋದ್ಧಾರಕರನ್ನು ನನ್ನ 99 ಮಂದಿ ಸಹೋದರರನ್ನು ನನ್ನನ್ನು ನನ್ನ ಜನ್ಮದಾತನನ್ನು ಕತ್ತಲೆಯ ಕಾರಾಗೃಹದಲ್ಲಿರಿಸಿ ಆಂದನೇನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಕಟುಕು ಶಿಕ್ಷೆಯನ್ನು ಸ್ಮರಿಸಿಕೊಂಡರೆ ನನ್ನ ಗುಂಡಿಗೆ ನಡುಗುತ್ತಿರುವುದು, ನನ್ನ ಕೈಕಾಲುಗಳು ಕಂಪಿಸುತ್ತಿರುವುದು. ಕೌರವೇಶ್ವರ, ಆಂದನೇನು ನೀಡುತ್ತಿದ್ದ ದಿನಕ್ಕೆ ಒಂದು ಒಳಲೆ ನೀರು, ಒಂದು ಇಡೀ ಅಕ್ಕಿಯನ್ನದಿಂದ ನನ್ನ ಹತಭಾಗ್ಯ ಸಹೋದರರೆಲ್ಲರೂ ಆ ಇಡೀ ಕೂಳನ್ನು ನನಗೆ ಕೊಟ್ಟು ನಿನ್ನ ಮೇಲೆ ಛಲ ತೀರಿಸಲೆಂದು ನನ್ನೊಬ್ಬನನ್ನು ಉಳಿಸಿ ಅವರೆಲ್ಲರೂ ಒಬ್ಬೊಬ್ಬರಾಗಿ ಹತರಾದರು. ಆ ದಾರುಣ್ಯ ದೃಶ್ಯವು ಈಗಲೂ ನನ್ನ ಸ್ಪತಿಯ ಪಡಲದಿಂದ ಆಚ್ಚರದೇ ಉಳಿದಿದೆ. ಕಟುಕುತನೆಯ ಬಸವಗ್ನೆ ಜ್ವಾಲೆಯಿಂದ ಬೆಂದು ನೊಂದು ಕುಂದು ಹೋಗಿದೆ. ಕೈ ತಪ್ಪಿ ಬಿದ್ದ ಕನ್ನಡಿಯಂತೆ ನನ್ನ ತಲೆ ನುಚ್ಚು ನೂರಾದು. ಒಂದೇ ಬಾರಿ ಕೋಟೆ ಕಠಾರಿಗಳು ಬಂದು ನನ್ನ ಕರಳನ್ನು ಕತ್ತರಿಸಿದಂತಾಗುತ್ತದೆ. ಕೌರವೇಶ್ವರ, ನಿನ್ನ ನಿರಂತರ ಅಗ್ನಿ ಮನಸ್ಸಿನಲ್ಲಿ ಬೆಂದು ಕುಳುವಾಗಿರುವ ಈ ನನ್ನ ದೇಹವನ್ನು ಅಣು ಅಣು ಅಣುವಾಗಿ ಚಿತ್ರಿಸಿ ನೋಡಿದರೂ ಸಹ
ರಕ್ತಕ್ಕೆ ರಕ್ತ, ಪ್ರಧಿಕಾರಕ್ಕೆ ಪ್ರಧಿಕಾರ ಎಂಬ ಮಾತ್ಸಾರ್ಯದ ವಾಕ್ಯಗಳೇ ಹೊರತು ಇನ್ಯಾವ ಆಸೆ ಆಕಾಂಕ್ಷೆಗಳು ನನ್ನಲ್ಲಿಲ್ಲ. ದುರ್ಯೋಧನ, ನನ್ನಲ್ಲಿಲ್ಲ. ದುಷ್ಟ ದುರ್ಮಿಯಟದಿಂದ ದುರ್ಮರ್ತನಾಗಿ ಮೆರೆಯುತ್ತಿರುವ ದುರ್ಯೋಧನನೇ ಕೇಳು. ನಾನು ಕೂಡ ನಿನ್ನಂತೆಯೇ ಸೇರಿಕೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಾವಂತ ರಾಜರಿಂದ ಓಲೈಸಿಕೊಂಡು ಮೆರೆಯಬಹುದಾಗಿತ್ತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲ ಗಾಳಿಗೋಪುರವಾದ ನನ್ನ ಅತಸ್ಮರಣೆಯಿಂದ ಭವಿಷ್ಯವು ಅಲಸ್ಯವಾಯಿತು. ಅಂತೆಯೇ ನಾನು ನಿನ್ನೊಡನೆ ಸೇರಿಕೊಂಡು ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಕತ್ತರಿಸಬೇಕು, ಮೋಸಗಾರರನ್ನ ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯವರ ಯುಕ್ತಿಯನ್ನು ಅನುಸರಿಸಿ ನನ್ನ ಚಾಣಾಕ್ಷತನದಿಂದ ಸಮಯ ಸಂಜೀವಿನಿ ಎಂಬ ಅನವರ್ತ ನಾಮವನ್ನು ಗಳಿಸಿ ಇದುವರೆಗೂ ನಿನ್ನನ್ನು ಅಡ್ಡದಾರಿಗೆ ಎಳೆದೆ. ಏ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ತೇಲಾಡಿಸಿ ರಾಜ್ಯದಲ್ಲಿ ಅಶಾಂತಿ ಎಂಬ ಬಿರುಗಾಳಿಯನ್ನು ಎಬ್ಬಿಸಿ ನಿನ್ನ 99 ಮಂದಿ ಸಹೋದರರ ಸಹಿತ ನಿನ್ನ ವಂಶವೇ ನಿರ್ವಂಶವಾಗುವುದನ್ನ ನಾನು ಕಣ್ಣಾರ ಕಾಣ. ಇಷ್ಟಾಗದ ಹೊರತು ಈ ಸೌಬಲ ರಾಜ ಶಕುನಿಗೆ ಎಲ್ಲಿವುದು ಶಾಂತಿ? ಒಳಬೇಡಿ, ಒಳಬೇಡಿ ಕೌರವೇಶ್ವರ. ನನ್ನಂತೆ ನಿನ್ನ 99 ಮಂದಿ ಸಹೋದರರನ್ನು ಚಿನ್ನದ ಮಂಡೆಗಳಿಂದ ರಣದೇವತೆಗೆ ಬಲಿಕೊಟ್ಟ ಮರುಕ್ಷಣವೇ ಅಧಿಕಾರವಿದೆ ಎಂದು ಒಬ್ಬಿ ಮೆರಿತ್ಯ ನಮ್ಮೂಡ. ಎಲ್ಲಿವರೆಗೂ ನಿನ್ನ ಅಧಿಕಾರ? ಅಧಿಕಾರ 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 ಮದದಿಂದ ಒಬ್ಬಿ ಮೆರೆಯುವೆ. ಅಭಿಮನಿಗೆ ಬಲಿ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ, ಪಾಪಿ ನಾನು ನೋಡುವೆ. ಅತಿಯಾಸೆ ತುಂಬಿರುವುದು ನಿನ್ನ ಮನದಲ್ಲಿ, ಅತಿಯಾಸೆ ತುಂಬಿರುವುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ, ಮೆರೆದಾಡೋ ಆಸೆ ಇದೆ ನಿನ್ನ ಮನದಲ್ಲಿ, ಮೆರೆದಾಡೋ ಆಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ. ಇದು ನನ್ನದು ತಪ್ಪು,
ಇಲ್ಲ ನಿನ್ನದು ತಪ್ಪ. ಇದು ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ. ಆ ಬ್ರಹ್ಮನ ತಪ್ಪ. ಆ ಬ್ರಹ್ಮನ ತಪ್ಪ. ಅಧಿಕಾರ 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 ಮದದಿಂದ ಒಬ್ಬಿ ಮೆರೆಯುವೆ. ಅಭಿಮನಿಗೆ ಬಲಿ ಕೊಟ್ಟು ನಾನು ನೋಡುವೆ. ನೀಚ ನಾನು ನೋಡುವೆ. ದ್ರೋಹಿ ನಾನು ನೋಡುವೆ. ಪಾಪಿ ನಾನು ನೋಡುವೆ. ವೀರಧನುಸ ಹಿಡಿದು ನಿಂತ ವೀರ ಪಾರ್ಥನು. ವೀರಧನುಸ ಹಿಡಿದು ನಿಂತ ವೀರ ಪಾರ್ಥನು. ಅನ್ಯಾಯದಲ್ಲಿ ಸೋಲುತಿಯನ್ನು ಸೂತ ಕಳ್ಳನು ಕಣ ಪಾಪ. ಅನ್ಯಾಯದಲ್ಲಿ ಸೋಲುತಿಯನ್ನು ಸೂತ ಕಳ್ಳನು. ಸಿಡಿದೆದ್ದು ನಿಲ್ಲುವನು ಭೀಮಸೇನನು. ಸಿಡಿದೆದ್ದು ನಿಲ್ಲುವನು ಭೀಮಸೇನನು. ನಿನ್ನ ರಂಡ ಮುಂಡಗಳನ್ನು ತುಂಡುಗೈವನು. ಇದು ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ. ಇದು ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ. ಆ ಬ್ರಹ್ಮನ ತಪ್ಪ. ಆ ಬ್ರಹ್ಮನ ತಪ್ಪ. ಅಧಿಕಾರ 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 ಮದದಿಂದ ಒಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿ ಕೊಟ್ಟು ನಾನು ನೋಡುವೆ. ನೀಚ ನಾನು ನೋಡುವೆ. ದ್ರೋಹಿ ನಾನು ನೋಡುವೆ. ಪಾಪಿ ನಾನು ನೋಡುವೆ. ನಾನು ಮಾಡಿದ್ದು ಯುಕ್ತವೇ ಶಕುನಿ? ಚಿಂತೆ ಏಕೆ ಕುರ್ರಾಜ? ಜಯದ್ರಥ ಕೃತರಮಾದಿಗಳು ನಿನ್ನ ಸಹಾಯಕ್ಕೆಂದು ಸೈನ್ಯ ಸಮೇತರಾಗಿ ಹೊರಟು ಹೋದರೆಂದು ಈ ದಿನ ದೂತರು ಸಮಾಚಾರ ತಂದವರಲ್ಲವೇ? ನಾನು ಅದಕ್ಕಾಗಿ ಚಿಂತಿಸಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಶೂರನು ತನ್ನೆರಡು ತೋಳ್ಬಗಳಿಂದ ಸಮಸ್ತ ಪಾಂಡವ ಸೈನ್ಯವನ್ನೇ ಎದುರಿಸಬಲ್ಲ. ಜ್ಞಾತಿ ಹಿಂಸೆ, ಶಿವಯೂತ ಕಲ, ಇದು ಉಚಿತವೇ ಶಕುನಿ? ನಾನು ದ್ವಾರಿಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಸಮರ್ಥವೆಂದು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ಅಭಿಮಾನವಾದ ನಾನು ಅವನ ಮಾತುಗಳನ್ನು ನಿರಾಕರಿಸಿದನು ಮಾವ, ನಿರಾಕರಿಸಿದನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಪರ್ಯಾಸವೇ ಕೌರವೇಶ್ವರ. ಸಾರಿ ಹೋಗಿ ಚೆಂಡೋಡುವನು ಹೇರಿಗಳಿಂದ ಪಡಪಾಡವರು. ಸಾರಿ ಹೋಗಿ ಚೆಂಡೋಡುವನು ಹೇರಿಗಳಿಂದ ಬಡ ಪಾಂಡವರ ರೀತಿಯ ಗಡಿಗಡ ನಡೆಸುವ ಭೀತಿಯ
ಅಗ್ರಜ. ಬಲೆ ಬಲೆ ಸಹೋದರ. ಅನಾವೃತ ಕಾಲ ಕಳೆಯುತ್ತೆ, ಅನಾವೃತ ಕಾಲ ಕಳೆಯುತ್ತೆ. ಅವನ ಜೋನೆತ್ರನು ತಾನೆಂತು ಲಭಿಸುವುದು ಅಗ್ರಜ. ಅಗ್ರಜ, ಆ ಗೋಪಾಲಕನು ನಮ್ಮ ಸತ್ಕಾರವನ್ನು ಗ್ರಹಿಸದಿಲ್ಲವಂತೆ. ಆಗಲೇ ಆ ರಾಜಪ್ರಸಾದವನ್ನು ದಾಟಿ ಆ ವಿದುರ ಮನೆಯನ್ನು ಆಶ್ರಯಿಸಿದನಂತೆ. ಎಷ್ಟೊಂದು ಅವಮಾನ ಅಗ್ರಜ, ಎಷ್ಟೊಂದು ಅವಮಾನ. ಅವ ಹೇಳವಲ್ಲ ಸಹೋದರ, ಯದುಪತಿಯು ಭಕ್ತರ ಪರಾಧೀನನು. ಅವನಿಗೆ ನಮ್ಮಲ್ಲಿ ಎದುರುವಂತಹ ಭಕ್ತರು ಮತ್ತೆ ಯಾರಿರುವರು? ಈ ದಿನ ಭಕ್ತನ ಸತ್ಕಾರವನ್ನು ತಿಳಿಪಡಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರಬಹುದು. ನಡೆ ಸಹೋದರ, ಸಿದ್ಧಿಸಬೇಡ, ನೀನಿನ್ನು ನಡೆ. ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡವನ್ನು ಬೇಸರನು. ಬಲೆ ಬಲೆ ಸಹೋದರ. ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡವನ್ನು ಬೇಸರನ, ಬೇಡ ಬೇಡವನ್ನು ಬೇಸರನ, ಬೇಡ ಬೇಡವನ್ನು ಬೇಸರನ. ಹಾಡು ದೊರೆಯದು ಕಾಡಿಗೋಗಲೇ, ಹಾಡು ದೊರೆಯದು ಕಾಡಿಗೋ. ಕೊಡುವುದಿಲ್ಲವು ರಾಜ್ಯವನ್ನು, ಕೊಡುವುದಿಲ್ಲವು ರಾಜ್ಯವನ್ನು. ಹೇಳಿ ಪಾಂಡವರ ಕೂಡಿ ಬಾಳು ಬೇಡ ಬೇಡವನ್ನು ಬೇಸರನ, ಬೇಡ ಬೇಡವನ್ನು ಬೇಸರನ, ಬೇಡ ಬೇಡವನ್ನು ಬೇಸರನ. ಬಲೆ ಬಲೆ ಸಹೋದರ. ಅಭಿಮಾನಶಾಲಿಯಾದ ಈ ನನ್ನ ಉದ್ದಟ ಸಹೋದರ ನಿನ್ನನ್ನು ಶಾಸನ ಮಾಡಲು ನನಗೊಂದು ಬಾರಿ ದುಸ್ಫಲ ಎನಿಸುವುದು. ಈಗೇನು ಮಾಡುವುದು ಮಾವ? ಕೃಷ್ಣ ಸಂಧಾನವನ್ನು ಸಮ್ಮತಿಸಲೇ ಅಥವಾ ಯುದ್ಧವೇ ಸಿದ್ಧವೆಂದು ಪ್ರತಿಭಟಿಸಲೇ? ಕೃಷ್ಣನು ಶಾಂತಿಗಾಗಿ ಇಲ್ಲಿ ಬಂದವನಾಗಿದ್ದರೆ ಆಗಿದ್ದರೆ ಕೌರವೇಶ್ವರನ ವೈಭವವನ್ನು ತೃಢೀಕರಿಸಿ ಆ ದಾಸಿ ಪುತ್ರನ ಮುಡುಕು ಜೋಪಡಿಯಲ್ಲಿ ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲೇ ಸಹಿಸಲಾಗದ ಅಪಮಾನ, ಭಕ್ತಿ ವೈರ್ಯಾಗದ ನೆಪದಿಂದ ವಂಚಿತನಾಗಿರುವ ನೀನು ಈ ಅಪಮಾನವನ್ನು ಹೇಗೆ ಸಹಿಸುವೆ ಸುಯೋಧನ? ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ಸಂದೇಹವೇ ಶಕುನಿ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪ. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನೇ ನಿರ್ಮೂಲನೆ ಮಾಡಲು ಅವತರಿಸಿರುವಂತೆ ಅವನ ವೈರ್ಯಾಗದ ಪ್ರದರ್ಶನಕ್ಕೆ ಯಾರು ಮರಳೆ? ಹಾಗಾದರೆ ನನ್ನನ್ನು ದ್ವಾರಕೆಗೆ ಕಳಿಸಿದ್ದು ಏಕೆ? ಭಗವಂತನೆಂದು ಯಾರು ಅವನನ್ನು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನು. ಶಿಶುಪಾಲ, ಜರಸಂಧ ನಿನಗೆಂತ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು. ಕಂಸನನ್ನು ವಧಿಸಿ ಅರಳು ಮರಳು ಮುದುಕನಾದ ಉಗ್ರಸೇನನನ್ನು ಹೆಸರಿಗೆ ಮಾತ್ರ ಸಿಂಹಾಸನದಲ್ಲಿ ಕುಳ್ಳರಿಸಿದನು. ಸಹೋದರರನ್ನು ಸ್ವರಪಾನದಲ್ಲಿ ಪ್ರಮರ್ತನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತನ್ನ ವಶಪಡಿಸಿಕೊಂಡಿರುವುದು. ಇಂಥವನಿಗೆ ಮನ್ನಣೆಯ ಸುಯೋಧನ. ಹಾಗಾದರೆ ನನ್ನನ್ನು ದ್ವಾರಕೆಗೆ ಕಳಿಸಿದ್ದು ಏಕೆ? ಆ ನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ಸಹಾಯವನ್ನು ಬಿಡುವುದು ಈ ದುರ್ಯೋಧನನಿಗೆ ಉಚಿತ ಕಾರ್ಯವೇ ಶಕುನಿ? ಅದಕ್ಕೊಂದು ಉದ್ದೇಶವಿತ್ತು ಸುಯೋಧನ. ಏನದು ಉದ್ದೇಶ? ಬಾಳ ಸರ್ಪದ ವಿಷದ ಅಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ? ಆಡಬಹುದು ಆಡಬಹುದು. ಕೃಷ್ಣನಿಗಿಂತ ಅವನ ವಿಜಯೋನ್ಮತ ಯಾದವ ಸೈನ್ಯದಿಂದಲೇ ನಾಶ ಮಾಡುವ ಯೋಗ ಈಗ ನಿನಗೆ ಒದಗಿದೆ. ಕೃಷ್ಣನು ಸೇನೆ ಸಮೇತನಾಗಿ ನಿನ್ನ ಪಕ್ಷವನ್ನೇ ವಹಿಸಿದ್ದೆ ಆದರೆ ಆ ಸಹಾಯವನ್ನು ನೀನು ನಿರಾಕರಿಸಬಹುದಾಗಿತ್ತು. ಆದರೆ ಅರ್ಜುನನು ಆ ಸಂಕಟದಿಂದ ನಿನ್ನ ಉದ್ಧಾರ ಮಾಡಿ ಕೃಷ್ಣನ ಮೇಲಿನ ದ್ವೇಷದಿಂದ ಬಡ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ?
ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗಲಾರದು ದುರ್ಯೋಧನ. ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ನೀನು ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನೇ ಕೊಟ್ಟಿದ್ದೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಪಗಡೆಯಾಟದಲ್ಲಿ ಸೋತಾಗಲೇ ರಾಜ್ಯದ ಮೇಲೆ ಇದ್ದವರಕ್ಕೂ ನಷ್ಟವಾಯಿತು. ಪುನಃ ಅವರನ್ನು ಹೊಂದುವುದು ಎಂದರೇನು? ಕ್ಷತ್ರಿಯ ವೀರರಿಂದ ಅಣುಮುಕ್ತಳಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷಕರ ಯಾಚನೆಯಲ್ಲಿರುವುದು ನಿನಗೆ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ಕುರುಕ್ಷೇತ್ರದಲ್ಲಿ ಕ್ಷಣಿಸಿ ವಿಜಯಲಕ್ಷ್ಮಿಯನ್ನು ಸೆದೆಹಿಡಿ. ಈ ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ ಸುಯೋಧನ? ಸರಿಯಾಗಿ ಹೇಳಿದೆ ಸೋಬಲ ರಾಜ. ಯುದ್ಧವೇ ಹೊರತು ಪಾಂಡವರಿಗೆ ಭೂಮಿಯನ್ನು ಕೊಡಲಾಗದು. ಅಷ್ಟು ಮಾತ್ರವಲ್ಲ ಸುಯೋಧನ, ಬಾರಿ ಬಾರಿ ಆ ಪ್ರತಿಷ್ಠೆಯನ್ನು ತೋರ್ತಿರುವ ಆ ಕೃಷ್ಣನಿಗೂ ತಕ್ಕ ಆಗಲೇಬೇಕು. ಆ ವಿಚಾರದಲ್ಲಿ ನನ್ನದೊಂದು ಸಲಹೆ. ಏನದು ನಿನ್ನ ಸಲಹೆ? ಆ ಯುದ್ಧದ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು. ನಿನ್ನ ಸಲಹೆ ಹೊರತು ಬೇರೇನು ಮಾಡುವುದಿಲ್ಲ ಮಾವ. ನಾನಿಂದು ಬರುತ್ತೇನೆ. ನಡೆ ದುರ್ಯೋಧನ, ನಡೆ ನಡೆ ನಡೆ. ಕುರುಕುಲದ ಕೀಟವೇ ನಡೆ. ನನ್ನ ಸಲಹೆಯನ್ನೇ ಕೇಳುತ್ತಿರೋ? ಒಂದೇಕೆ ನೂರಾರಿರುವುದು. ಕೌರವೇಶ್ವರ, ನನ್ನಂತೆಯೇ ನಿನ್ನ 99 ಮಂದಿ ಸಹೋದರರನ್ನು ಚಿನ್ನದ ಮಂಡ್ಯಗಳಿಂದ ರಣದೇವತೆಗೆ ಬಲಿ ಕೊಟ್ಟ ಮರುಕ್ಷಣವೇ ಈ ಶಕುನಿಗೆ ಆನಂದ, ಪರಮಾನಂದ, ಆನಂದ. ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಆನಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಕುರುಕ್ಷೇತ್ರದಿಂದ ಆನಂದ. ಕುರುಕ್ಷೇತ್ರದ ಸಂಗ್ರಾಮ, ಕುರುಕ್ಷೇತ್ರದ ಸಂಗ್ರಾಮ, ಗುರುಕುಲವೆಲ್ಲ ನಿರ್ನಾಮ. ಪಾಂಡವರಿಗೆ ಜಯವೋ, ಪಾಂಡವರಿಗೆ ಜಯವೋ, ಕೌರವರಿಗೆ ಅಪಜಯವೋ. ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಆನಂದ. ಕೌರವ ಕುರಿಯನ್ನು ಒಬ್ಬಿಸುವೆ, ಕೌರವ ಕುರಿಯನ್ನು ಒಬ್ಬಿಸುವೆ. ಕೌರವ ಕುರಿಯನ್ನು ಒಬ್ಬಿಸುವೆ, ಆ ಕುರಿಯನ್ನು ರಣದಲ್ಲಿ ಉರುಳಿಸುವೆ. ತರ್ಪಣ ನೀಡಿರಿ ಅನುಜರರೇ.
ದರ್ಪಣ ನೀಡಿರಿ ಅನುಜರರೇ, ನೆಮ್ಮದಿ ಹೊಂದಿರಿ ಸೋದರರೇ. ಆನಂದ ಆನಂದ ಶಕುನಿಗೆ ಪರಮಾನಂದ ಕುರುಕ್ಷೇತ್ರದಿಂದ ಆನಂದ. ಸೇಡಿನ ಸರ್ಪದ ಎಡೆಮೆಟ್ಟಿ ಸೇಡಿನ ಸರ್ಪದ ಎಡೆಮೆಟ್ಟಿ ಸರಸವನಾಡಲು ಬಯಸುವಯ. ಸೇಡಿನ ಸರ್ಪದ ಎಡೆಮೆಟ್ಟಿ ಸರಸವನಾಡಲು ಬಯಸುವಯ. ನಿನ್ನ ವಿನಾಶಕ್ಕೆ ನಾಂದಿಯ ನಾಡೆ, ನಿನ್ನ ವಿನಾಶಕ್ಕೆ ನಾಂದಿಯ ನಾಡಿ ಆನಂದವನ ಒಂದುವೇ. ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಆನಂದ. ಶಕುನಿ ಎಂಬ ಮೂರಕ್ಷರದ ಆಂತರ್ಯವನ್ನು ತಿಳಿಯದ ಮರಳೇ. ಶ ಎಂದರೆ ಶಕ್ತಿ ಪ್ರದಾಯಕನಾದ, ಕು ಎಂದರೆ ಈ ಕುರುಕುಲ ವಂಶವನ್ನು, ನೀ ಎಂದರೆ ನಿರ್ಮೂಲ ಮಾಡುವುದೇ ಈ ಶಕುನಿಯ ಉದ್ದೇಶ. ಶ್ರೀ ಹರಿ ಬಾರೋ ಕೃಪೆಯನ್ನು ತೋರೋ, ಶ್ರೀ ಹರಿ ಬಾರೋ ಕೃಪೆಯನ್ನು ತೋರೋ, ಕರುಣವ ಬೀರೋ ಮುರಾರಿ ಬಾರೋ. ಕೃಷ್ಣ ಕೃಷ್ಣ ಕೃಷ್ಣ. ದೀನ ಪಾಂಡವರ ಮಾನವ ಕಾಯಲು ಪರಮಾತ್ಮ. ದೀನ ಪಾಂಡವರ ಮಾನವ ಕಾಯಲು ಏನ ಯೋಚಿಸಿದೆ ಮನ ನೊಂದೆನು ನಾನು. ಪರಮಾತ್ಮ. ಏನ ಯೋಚಿಸಿದೆ ಮನ ನೊಂದೆನು ನಾನು. ಶ್ರೀಯರಿ ಬಾರೋ ಕೃಪೆಯನ್ನು ತೋರೋ, ಕರುಣವ ಬೀರೋ ಮುರಾರಿ ಬಾರೋ. ಕೃಷ್ಣ ಕೃಷ್ಣ ಕೃಷ್ಣ. ಪರಮಾತ್ಮ. ಸ್ವಾಮಿ, ನಮ್ಮ ಅಭ್ಯುದಯವು ನಿನ್ನನ್ನೇ ಸೇರಿದೆ. ನಿಮ್ಮ ಮಾತಿಗೆ ಗೌರವ ಕೊಟ್ಟು ಸಂಧಿಗೆ ಒಪ್ಪುವುದಾದರೆ ಸಂಧಿಯನ್ನು ಮಾಡಿಕೊಂಡು ಬನ್ನಿ, ಸಂಧಿಗೆ ಒಪ್ಪದಿದ್ದರೆ ತಮ್ಮ ಚಿತ್ತವಿದ್ದಂತೆ ಆಗಲಿ. ಮುಖ್ಯವಾಗಿ ನಮ್ಮ ದಾಯಾದಿಗಳೊಡನೆ ಶಾಂತಿಯಿಂದ ಜೀವಿಸುವ ಮಾರ್ಗವನ್ನು ಕಲ್ಪಿಸಬೇಕೆಂದು ಬೇಡಿಕೊಳ್ಳುವನು ಪರಮಾತ್ಮ. ಸಮರವಲ್ಲನಯ್ಯ ಸಿರಿ ಸಂಪದ ಆಸೆಗಾಗಿ ಮುರಹರಿ ಮೈಪನಾಗಿ ಆ ತಲೆಯ ವರಿಸ
ನೆಲೆಸನಯ್ಯ ಶಿರದಲ್ಲಿ ಬಂಧು ಬಾಂಧವರ ರಕ್ತದಿಂದ ಅಪವಿತ್ರ ಗೋಮಾತಗೊಳಿಸಲೆಂದು ಮುಂದೆ ಗೌರವ ಕೃತ್ಯ ವೀಕ್ಷಿಸಿ ಕರ ಮುಗಿದು ಬೇಡುವೆನು ಕೃಷ್ಣ ಕೃಷ್ಣ. ಕರುಣಾನಿಧಿ ಮಾಧವ ನಿಜ ಕಲ್ಯಾಣ ಗುಣ ಮಾಧವ. ಕರುಣಾನಿಧಿ ಮಾಧವ ನಿಜ ಕಲ್ಯಾಣ ಗುಣ ಮಾಧವ. ಭಕ್ತರ ಪೊರೆವ ಭಗವಂತನೇ ಭಕ್ತರ ಪೊರೆವ ಭಗವಂತನೇ ಮುಕ್ತಿಯ ಕೊಡುವ ಮುರಾರಿಯೇ. ಭಕ್ತರ ಪರೆವ ಭಗವಂತನೇ ಮುಕ್ತಿಯ ಕೊಡುವ ಮುರಾರಿಯೇ. ಭಕ್ತರ ಪರೆವ ಭಗವಂತನೇ ಮುಕ್ತಿಯ ಕೊಡುವ ಮುರಾರಿಯೇ. ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ. ಕರುಣಾನಿಧಿ ಮಾಧವ 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 ಮಾಧವ. ಪರಮಾತ್ಮ ಕುಂಜಗಳ ಗಣಕಾಂಶ ಮನಮೋಹನ ಕುಂಜಗಳ ಗಣಕಾಂಶ ಮನಮೋಹನ ಕಾರುಣ್ಯ ಗುಣಶೀಲ ನವಚೇತನ. ಕುಂಜಗಳ ಗಣಕಾಂಶ ಮನಮೋಹನ ಕಾರುಣ್ಯ ಗುಣಶೀಲ ನವಚೇತನ. ಕುಂಜಗಳ ಗಣಕಾಂಶ ಮನಮೋಹನ ಕಾರುಣ್ಯ ಗುಣಶೀಲ ನವಚೇತನ. ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ. ಕರುಣಾನಿಧಿ ಮಾಧವ 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 ಮಾಧವ. ಪರಮಾತ್ಮ